ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೂಲು ಕ್ರಿಯೇಷನ್. ನೀವೆಲ್ರೂ ಹೇಗಿದ್ದೀರಾ? ನೀವೆಲ್ರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಟೋಟಲ್ 12 ರೆಡಿಮೇಡ್ ಬ್ಲೌಸ್ ಗಳನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ 12 ರೆಡಿಮೇಡ್ ಬ್ಲೌಸ್ ಗಳಲ್ಲಿ ನಿಮ್ಗೆ 10 ಸ್ಟ್ರೆಚಬಲ್ ಬ್ಲೌಸ್ ಆಗಿರುತ್ತೆ. ಈಸಿ ಟು ವೇರ್, ಈಸಿ ಮೇಂಟೆನೆನ್ಸ್, ಮತ್ತೆ ಚೆನ್ನಾಗಿ ಮೈ ಮೇಲೆ ಕೂತ್ಕೊಳ್ಳುತ್ತೆ ಸಹ. ಅರ್ಜೆಂಟ್ ಅಲ್ಲಿ ನಮ್ಗೆ ಯಾವ್ದಾದ್ರು ಹೊಸ ಸೀರೆ ಬಂದಿರುತ್ತೆ, ತಕ್ಷಣಕ್ಕೆ ಒಂದು ಮ್ಯಾಚ್ ಮಾಡಿ ಉಟ್ಕೊಳ್ಳೋಣ ಅಂತಂದ್ರೆ ನೀವು ಖಂಡಿತವಾಗಿ ಈ ತರದ ಬ್ಲೌಸ್ ಗಳನ್ನ ಪ್ರಿಫರ್ ಮಾಡಬಹುದು. ಈಗಂತೂ ಬ್ಲೌಸ್ ಸ್ಟಿಚಿಂಗ್ ಕಾಸ್ಟ್ ಕೂಡ ಎಷ್ಟು ಜಾಸ್ತಿ ಆಗಿದೆ ನಮ್ಮೆಲ್ರಿಗೂ ಗೊತ್ತೇ ಇದೆ. ಸೊ ಇದೊಂದು ಕ್ವಿಕ್ ಫಿಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಖಂಡಿತವಾಗಿ ನಾವು ಆ ವರ್ಕ್ ಎಲ್ಲ ಮಾಡಿಸ್ಕೊಂಡು ವೇರ್ ಮಾಡುವಂತ ಬ್ಲೌಸಿನ ಫೀಲೇ ಬೇರೆ. ಬಟ್ ಇದೆಲ್ಲ ನಿಮ್ಗೆ ಇಮಿಡಿಯೇಟ್ ಆಗಿ ತಕ್ಷಣಕ್ಕೆ ಯಾವ್ದಾದ್ರು ಸೀರೆಗಳ ಜೊತೆ ಕಾಂಬಿನೇಷನ್ ಮಾಡ್ಕೊಂಡು ಏನಾದ್ರೂ ಚಿಕ್ಕ ಪುಟ್ಟ ತಿರುಗಾಟಕ್ಕೆ ಅಥವಾ ಟೆಂಪಲ್ ವಿಸಿಟ್ ಈ ರೀತಿಯಾಗಿ ಎಲ್ಲ ಯೂಸ್ ಮಾಡ್ಕೊಳಕ್ಕೆ ತುಂಬಾನೇ ಚೆನ್ನಾಗಿದೆ. ಮತ್ತೆ ಡೆಫಿನೆಟ್ ಆಗಿ ಅದೇನೋ ಚೆನ್ನಾಗಿ ಕಾಣಿಸಲ್ಲ ಅಂತ ಕೂಡ ಏನಿಲ್ಲ. ನೀವು ಯಾವ ತರ ಕಾಂಬಿನೇಷನ್ ಮಾಡ್ಕೊಳ್ತಿರಲ್ಲ ಸೀರೆಗಳ ಜೊತೆ, ಅದ್ರ ಮೇಲೆ ನಿಮ್ಮ ಆ ಸೀರೆಯ ಅಥವಾ ಆ ಒಂದು ಬ್ಲೌಸಿನ ಅಂದ ಹೆಚ್ಚತ್ತೆ ಅಂತ ಹೇಳ್ಬೋದು. ಸೊ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ. ನಾನು ಒಂದೊಂದನೇ ಡೀಟೇಲ್ ಆಗಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಯಾವ್ದು ಯಾವ ತರ ಇದೆ ಅಂತ ಹೇಳಿ. ಸೊ ಪ್ರತಿಯೊಂದು ಡಿಫ್ರೆಂಟ್ ಕಲರ್ಸ್ ಮತ್ತೆ ಯೂನಿಕ್ ಪ್ಯಾಟರ್ನ್ಸ್ ಅಲ್ಲಿ ಬಂದಿದೆ. ತುಂಬಾ ಚೆನ್ನಾಗಿದೆ. ನಿಮ್ಗೆ ಈ ಎಲ್ಲಾ ಬ್ಲೌಸ್ ಗಳ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಮತ್ತೆ ಫಸ್ಟ್ ಕಮೆಂಟ್ ಅಲ್ಲಿ ಕೊಟ್ಬಿಡ್ತೀನಿ. ನೀವು ಜಸ್ಟ್ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಆಯ್ತು, ಡೈರೆಕ್ಟ್ ಆಗಿ ಮೀಶೋ ಆಪ್ ಗೆ ಹೋಗುತ್ತೆ. ಹಾಗೆ ಅಲ್ಲಿ ನೀವು ಯಾವ್ದು ಬೇಕೋ ಅದನ್ನ ಬೈ ನೌ ಮಾಡಿ ಆಡ್ ಟು ಕಾರ್ಟ್ ಮಾಡಿ ಚೆಕ್ಔಟ್ ಮಾಡಿದ್ರೆ ಆಗೋಯ್ತು. ತುಂಬಾ ಸಿಂಪಲ್ ಪ್ರೋಸೆಸ್. ಎಷ್ಟೋ ಲಾಂಗ್ ವಿಡಿಯೋಸ್ಗೆ ನಾನು ಲಿಂಕ್ ಅನ್ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಮತ್ತೆ ಫಸ್ಟ್ ಕಮೆಂಟ್ ಅಲ್ಲಿ. ಆದ್ರೂ ಕೂಡ ತುಂಬಾ ಜನ ಮತ್ತೆ ನೆಕ್ಸ್ಟ್ ಕಮೆಂಟ್ ಅಲ್ಲಿ ಲಿಂಕ್ ಅಂತ ಹೇಳ್ತಿರ್ತೀರ. ದಯವಿಟ್ಟು ಫುಲ್ ವಿಡಿಯೋ ನೋಡಿ. ಮತ್ತೆ ನಿಮ್ಗೆ ಫುಲ್ ವಿಡಿಯೋ ನೋಡಕ್ ಆಗದೆ ಇದ್ರು ಅಟ್ಲೀಸ್ಟ್ ಡಿಸ್ಕ್ರಿಪ್ಷನ್ ಮತ್ತೆ ಫಸ್ಟ್ ಕಮೆಂಟ್ ಅನ್ನಾದ್ರೂ ಚೆಕ್ ಮಾಡಿ. ನೀವು ಅಂದ್ರೆ ಯಾವ ಒಂದು ಲಿಂಕ್ ಅನ್ನ ಹುಡುಕ್ತಿರ್ತೀರಾ ಅಥವಾ ಯಾವ ಪ್ರಾಡಕ್ಟ್ ಲಿಂಕ್ ಹುಡುಕ್ತಿರ್ತೀರಾ ಕೇಳ್ತಿರ್ತೀರಲ್ಲ, ಅದು ಅಲ್ಲೇ ನಿಮ್ಗೆ ಸಿಕ್ಬಿಡತ್ತೆ. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಹಾಗೆ ನಮ್ಮ ಚಾನೆಲ್ ನಿಮ್ಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೀವು ನಮ್ಮನ್ನ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಮೂರು ಕಡೆನೂ ಫಾಲೋ ಮಾಡ್ಕೊಳ್ಬಹುದು. ಯಾವ ಆಪ್ ಅನ್ನ ನೀವು ಜಾಸ್ತಿ ಯೂಸ್ ಮಾಡ್ತೀರಾ ಅಲ್ಲೇ ನನ್ನನ್ನು ಫಾಲೋ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಹಾಗೆ ಬ್ಲೌಸ್ ಗಳ ಕಲೆಕ್ಷನ್ ತೋರ್ಸೋಕ್ಕಿಂತ ಮುಂಚೆ ನಾನು ನಿಮ್ಗೆ ಒಂದು ಹೊಸ ವಾಚ್ ತರಿಸಿದೀನಿ, ಅದು ಕೂಡ ಮೀಶೋದಿಂದಾನೆ. ಸೊ ಅದನ್ನ ನಿಮ್ಗೆ ತೋರಿಸ್ತೀನಿ. ಒಂಥರ ಯುನೀಕ್ ವಾಚ್. ಇಟ್ ಇಸ್ ನಾಟ್ ಬ್ರಾಂಡೆಡ್ ಡೆಫಿನೆಟ್ಲಿ, ಬಟ್ ಒಂಥರ ಯುನೀಕ್ ಆಗಿ ಡಿಫ್ರೆಂಟ್ ಡಿಸೈನ್ ಆಗಿದೆ. ಫ್ಯಾನ್ಸಿ ಆಗಿ ಕೂಡ ತುಂಬಾ ಚೆನ್ನಾಗಿದೆ, ತೋರಿಸ್ತೀನಿ. ಸೊ ನೋಡಿ, ಇವತ್ತು ತಾನೇ ಬಂದಿದೆ ಇದು. ಸೊ ಇದ್ರ ರೀಲ್ ಕೂಡ ನಾನು ಮಾಡಿಲ್ಲ, ಡೈರೆಕ್ಟ್ ಆಗಿ ಲಾಂಗ್ ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ. ಸೊ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದ್ರೆ ಇದ್ರ ಲಿಂಕ್ ಅನ್ನು ಕೂಡ ನಾನು ಹಾಕಿರ್ತೀನಿ, ಖಂಡಿತವಾಗಿ ನೀವು ಚೆಕ್ ಮಾಡಿ. ಸೊ ನೋಡಿ ವಾಚ್ ಯಾವ ತರ ಇದೆ ಅಂತ ಹೇಳಿ ತೋರಿಸ್ತೀನಿ. ಇದೊಂದು ಕಡ ರೀತಿ ವಾಚ್ ಆಯ್ತಾ. ಸೊ ಸಿಂಪಲ್, ಯೂಶಲಿ ನಾವು ಬೆಲ್ಟ್ ವಾಚ್, ಚೈನ್ ವಾಚ್ ಅದನ್ನೆಲ್ಲ ಹಾಕೊಂಡು ಬೋರ್ ಆಗಿರ್ತೀವಲ್ವಾ. ಸೊ ಈ ವಾಚ್ ನೋಡಿ ಡಿಫ್ರೆಂಟ್ ಆಗಿದೆ, ಕಾಣಿಸ್ತಿದ್ಯಲ್ಲ. ಇಲ್ಲಿ ಓಪನಿಂಗ್ ಬರುತ್ತೆ, ಒಂದ್ ಚಿಕ್ಕ ಓಪನಿಂಗ್ ಕೊಟ್ಟಿದ್ದಾರೆ ಇಲ್ಲಿ. ಅಂದ್ರೆ ಹಿಗ್ಗತ್ತೆ, ನಾವ್ ಈ ತರ ಕೈಗೆ ಹಾಕೊಳ್ಬೇಕಾದ್ರೆ ಅಗ್ಲ ಆಗುತ್ತೆ ಇದು. ಒಂದು ಟೈನಿ ಡಯಲ್, ಮತ್ತೆ ಇದ್ರ ಜೊತೆ ಒಂದಷ್ಟು ಹೇಗೆ ಕಾಣ್ತಿದೆ ಅಂತ ಸ್ಟೋನ್ ವರ್ಕ್ ಇದೆ. ನಾನು ಹತ್ತದಿಂದ ತೋರಿಸಿ ನಿಮ್ಗೆ ವಿಡಿಯೋ ಮಾಡ್ತೀನಿ. ಸೊ ಕಡ ರೀತಿ ವಾಚ್ ಇದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಈ ತರದೊಂದು ಹುಡುಕ್ತಾ ಇದ್ದೆ, ಜಸ್ಟ್ ಸ್ಯಾರಿಗಳ ಜೊತೆ ಎಲ್ಲ ಕಾಂಬಿನೇಷನ್ ಮಾಡಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ. ನನಗಂತೂ ತುಂಬಾ ಇಷ್ಟ ಆಯ್ತು. ಜಸ್ಟ್ ನೋಡಿ, ಈ ತರ ಬ್ಯಾಂಗಲ್ ತರ ನಾವು ಇದನ್ನ ವೇರ್ ಮಾಡ್ಕೊಂಡ್ಬಿಟ್ರೆ ಆಯ್ತು. ತುಂಬಾನೇ ಚೆನ್ನಾಗಿ ಎಲಿಗೆಂಟ್ ಆಗಿ ಕಾಣಿಸ್ತಾ ಇದೆ ನೋಡಿ. ಈ ಕಡೆಯಿಂದ ನೋಡಿದ್ರೆ ಬ್ಯಾಂಗಲ್ ಏನು ಅಂತ ಅನ್ಸ್ಬಿಡತ್ತೆ, ಬಟ್ ಈ ಕಡೆಯಿಂದ ನೋಡಿದ್ರೆ ವಾಚ್ ಆಗಿರುತ್ತೆ. 385 ರುಪೀಸ್ ನಾನು ಇದಕ್ಕೆ ಕೊಟ್ಟಿರೋದು. ಸೊ 385 ರುಪೀಸ್ಗೆ ಖಂಡಿತವಾಗಿ ಒಂದು ವರ್ತ್ ವಾಚ್ ಅಂತಾನೆ ಹೇಳ್ತೀನಿ. ಹಂಗೇನೆ ಇವತ್ತಿನ ನಾನು ಸೀರೆ ಏನ್ ಉಟ್ಕೊಂಡಿದೀನಿ ನೋಡಿ, ಇದು ಕೂಡ ನಾನು ಮೀಶೋದಲ್ಲಿನೇ ಪರ್ಚೇಸ್ ಮಾಡಿರೋದು. ಇದ್ರ ಕಂಪ್ಲೀಟ್ ಡಿಸ್ಪ್ಲೇನ ನನ್ನ ರೈಟ್ ಸೈಡ್ ಗೆ ಹಾಕ್ತೀನಿ, ನೀವು ಚೆಕ್ ಮಾಡಬಹುದು. ಡೋಲಾ ಸಿಲ್ಕ್ ಅಲ್ಲಿ ಬಂದಿದೆ ನೋಡಿ. ಇದಕ್ಕೂ ಈ ತರ ಒಂದು ಬಾರ್ಡರ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿ ತುಂಬಾನೇ ಚೆನ್ನಾಗಿದೆ ಈ ಸೀರೆ. ಜಸ್ಟ್ 700 to 800 ರೇಂಜ್ ಅಲ್ಲಿ ಬಂದ್ಬಿಡುತ್ತೆ ಡೈಲಿ ವೇರ್ ಪರ್ಪಸ್ಗೆ, ಅಥವಾ ಏನಾದ್ರೂ ಅದೇ ನಾನು ಹೇಳಿದ್ನಲ್ಲ ಇಮಿಡಿಯೇಟ್ ಆಗಿ ಬೇಕು ಅಂದಾಗೆಲ್ಲ ಇದನ್ನ ಯೂಸ್ ಮಾಡ್ಕೋಬಹುದು. ತುಂಬಾನೇ ಇಷ್ಟ ಆಗಿದೆ ನನಗೆ. ಹಾಗೆ ಇದ್ರ ಜೊತೆ ನಾನು ಇದೇ ಒಂದು ರೆಡಿಮೇಡ್ ಬ್ಲೌಸ್ ಸೀರೀಸ್ ಅಲ್ಲಿ ತರಿಸಿದ್ನಲ್ಲ, ಅದ್ರಲ್ಲೇ ಒಂದ್ ನನ್ಗೆ ಇಷ್ಟ ಆಯ್ತು. ಸೊ ಅದನ್ನ ಮ್ಯಾಚ್ ಮಾಡ್ಕೊಂಡಿದೀನಿ. ಕಂಪ್ಲೀಟ್ ಆಗಿ ಈ ಸೀರೆಗೆ 100% ಮ್ಯಾಚ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಹಾಗೆ ಈ ಬ್ಲೌಸ್ ತುಂಬಾ ಚೆನ್ನಾಗಿದೆ. ವರ್ಕ್ ಕೂಡ ನೋಡಬಹುದು ಇಲ್ಲಿ ನಿಮ್ಗೆ. ತುಂಬಾ ಸಿಂಪಲ್ ಇಲ್ಲ, ಈ ಕಡೆ ಸ್ಲೀವ್ಸ್ ಪಾರ್ಟ್ ಗೆ ಡಿಸೈನ್ ಇದೆ, ಹಾಗೆ ಬ್ಯಾಕ್ ಸೈಡ್ ಕೂಡ ಡಿಸೈನ್ ಇರುವಂತದ್ದು.
ಇದರ ಡಿಸ್ಪ್ಲೇನು ಕೂಡ ನಾನು ಹಾಕ್ತೀನಿ, ನೋಡ್ಬೋದು. ಮತ್ತೆ ಇಲ್ಲಿ ತೋರಿಸುವಂತ ಅಷ್ಟು ಬ್ಲೌಸ್ ಅನ್ನ ನಾನು ಲಾಸ್ಟ್ ಟೈಮ್ ಒಬ್ರು ಕಮೆಂಟ್ ಹಾಕಿದ್ರು, ವೇರ್ ಮಾಡಿ ತೋರ್ಸಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿ. ಸೊ ಟೋಟಲ್ 12 ಬ್ಲೌಸ್ ಗಳು ಇರೋದ್ರಿಂದ ಎಲ್ಲಾ ಬ್ಲೌಸ್ ಅನ್ನು ನಾನು ಒಂದೊಂದೇ ವೇರ್ ಮಾಡಿ ಅಷ್ಟು ಕಂಫರ್ಟೇಬಲ್ ಆಗಿ ನನ್ಗೆ ತೋರ್ಸಕ್ ಆಗಲ್ಲ. ಹಾಗಾಗಿ ನಾನೇನ್ ಮಾಡ್ತೀನಿ, ಈ ತರ ಸೀರೆ ಜೊತೆ ಕಾಂಬಿನೇಷನ್ ಮಾಡಿದಾಗ ವಿಡಿಯೋಸ್ ಗಳನ್ನ ಮಾಡ್ತಾ ಇರ್ತೀನಲ್ಲ, ಅವಾಗ ನಾನು ಹೇಳ್ತೀನಿ. ಸೊ ಅವಾಗ ನೀವು ಬೇಕಿದ್ರೆ ರೆಫರೆನ್ಸ್ ತಗೊಳ್ಬಹುದು. ಈಗ ನಾನು ಡೀಟೇಲ್ ಆಗಿ ನನ್ನ ಕೈಯಲ್ಲಿ ಹಿಡಿದ್ಬಿಟ್ಟು ನಿಮ್ಗೆ ತೋರಿಸ್ತಾ ಇರ್ತೀನಿ. ಸೊ ನಿಮ್ಗೆ 100% ಅದರಲ್ಲಿ ಐಡಿಯಾ ಬರುತ್ತೆ. ನೀವು ಒಂದು ಸೈಜ್ ನೀವು ಚೂಸ್ ಮಾಡಿ ತರಿಸ್ಕೊಳ್ಬಹುದು. ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಸೊ ಇವತ್ತಿನ ಫಸ್ಟ್ ಬ್ಲೌಸ್ ನೋಡಿ, ಈ ಕಲರ್ ಇದೆ, ಗ್ರೇ ಕಲರ್ ಅಂತ ಹೇಳ್ಬೋದು. ಗ್ರೇ ಕಲರ್ ಬ್ಲೌಸ್ಗೆ ನಿಮ್ಗೆ ಈ ತರ ನೆಕ್ ಪಾರ್ಟ್ ಗೆ ಸ್ಟೋನ್ ವರ್ಕ್ ಇದೆ. ಎಲ್ಲವೂ ಕೂಡ ನಾನು ಈಗ ನೆಕ್ಸ್ಟ್ ತೋರಿಸುವಂತ 10 ಬ್ಲೌಸ್ ಗಳು ಸ್ಟ್ರೆಚಬಲ್ ಬ್ಲೌಸ್ ಆಗಿರುತ್ತೆ. ಇವನ್ ನಾನು ವೇರ್ ಮಾಡಿರೋದು ಅಷ್ಟೇನೆ ಸ್ಟ್ರೆಚಬಲ್ ಬ್ಲೌಸ್ ಆಗಿದೆ, ಹಾಗೆ ತುಂಬಾ ಕಂಫರ್ಟೇಬಲ್ ಆಗಿ ಕೂಡ ಇರುವಂತದ್ದು. ಸೊ ಇದು ಕೂಡ ಅಷ್ಟೇನೆ, ಎಲ್ಲದು ಸ್ಟ್ರೆಚಬಲ್ ಬ್ಲೌಸ್ ಆಗಿರೋದ್ರಿಂದ ಮತ್ತೆ ಮತ್ತೆ ನಾನು ಅದದ್ದೇ ರಿಪೀಟ್ ಮಾಡ್ದಂಗ್ ಆಗುತ್ತೆ. ಸೊ ಬ್ಲೌಸ್ ಅಂತ ಜಸ್ಟ್ ಹೇಳ್ತಾ ಹೋಗ್ತೀನಿ. ಸೊ ಈ ಬ್ಲೌಸ್ಗೆ ನಿಮ್ಗೆ ನೆಕ್ ಪಾರ್ಟ್ ಗೆ ಮುಂದ್ಗಡೆ ನಾನು ತೋರಿಸ್ತಿರೋದು ಇದು ನಿಮ್ಗೆ ಈ ತರ ಸ್ಟೋನ್ ವರ್ಕ್ ಇರುವಂತದ್ದು. ಹಾಗೆ ಬ್ಯಾಕ್ ಸೈಡ್ ಕೂಡ ಸ್ವಲ್ಪ ಜಾಸ್ತಿ ಡೀಪ್ ಇರುತ್ತೆ, ಮತ್ತೆ ಅದಕ್ಕೂ ಕೂಡ ಈ ತರ ಸ್ಟೋನ್ ವರ್ಕ್ ಇರುವಂತದ್ದು. ಹಾಗೆ ಸ್ಲೀವ್ಸ್ ಗೆ ಇದ್ರ ಹೈಲೈಟ್ ಏನು ಅಂತಂದ್ರೆ, ಸ್ಲೀವ್ಸ್ ನೋಡಿ ಈ ತರ ಮಣಿಯನ್ನ ಅಟ್ಯಾಚ್ ಮಾಡಿದ್ದಾರೆ, ಬೀಡ್ ವರ್ಕ್ ಇದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಜಸ್ಟ್ ಸ್ಲೀವ್ಸ್ ಅಷ್ಟೇನೆ ನಾವ್ ಯಾರಿಗಾದ್ರೂ ಕಾಣಿಸಿದ್ರೆ, ಯೂಶಲಿ ಬ್ಲೌಸ್ ಅಲ್ಲಿ ಹಂಗೆ ಕಾಣಿಸ್ತಾ ಇರುತ್ತಲ್ಲ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿಗೆ ನಿಮ್ಗೆ ಕಟ್ ವರ್ಕ್ ಕೂಡ ಇರುವಂತದ್ದು, ಸ್ಲೀವ್ಸ್ ತುದಿಗೆ ಕಟ್ ವರ್ಕ್ ಮಾಡಿದ್ದಾರೆ. ಹಾಗೆ ಸ್ಟೋನ್ ವರ್ಕ್ ಕೂಡ ಇದೆ, ತುಂಬಾ ಚೆನ್ನಾಗಿದೆ. ತುಂಬಾನೇ ಒಂದು ವರ್ತಿ ಆದ ಬ್ಲೌಸ್ ಅಂತ ಹೇಳ್ಬೋದು. ಹಂಗೇನೆ ಇದಕ್ಕೆ ನಾನು ಪೇ ಮಾಡಿರೋದು 274 ರುಪೀಸ್. 274 ರುಪೀಸ್ಗೆ ಖಂಡಿತವಾಗಿ ಒಂದು ವರ್ಕ್ ಬ್ಲೌಸ್ ನಾನು ತೋರಿಸ್ತಿರುವಂತದ್ದು ಈ ತರ ಬಾಂಧಣಿ ಪ್ರಿಂಟ್ ಇರುವಂತದ್ದಾಗಿರುತ್ತೆ. ತುಂಬಾನೇ ಚೆನ್ನಾಗಿದೆ. ಮಟೀರಿಯಲ್ ಅಂತೂ ಕ್ರಶ್ ಮಟೀರಿಯಲ್ ಬರುತ್ತೆ, ಎಲ್ಲಾ ಸ್ಟ್ರೆಚಬಲ್ ಬ್ಲೌಸ್ ಕ್ರಶ್ ಮಟೀರಿಯಲ್ ಬಂದಿದೆ. ಹಾಗೆ ಸ್ಲೀವ್ಸ್ಗೆ ಫುಲ್ ಸ್ಲೀವ್ಸ್ ಬರ್ತಾ ಇದೆ ಇದು, ಅಂದ್ರೆ ಕಂಪ್ಲೀಟ್ ಇಲ್ಲಿವರೆಗೂ ನಿಮ್ಗೆ ಇದು ಸ್ಲೀವ್ಸ್ ಬರ್ತಾ ಇದೆ. ಸೊ ಫುಲ್ ಕವರೇಜ್ ಸಿಗ್ತಾ ಇದೆ ನೋಡಿ. ಇದರಲ್ಲಿ ರೆಡ್, ಯೆಲ್ಲೋ, ವೈಟ್ ಯಾವ ಸೀರೆ ಬೇಕಿದ್ರು ನೀವು ಕಾಂಬಿನೇಷನ್ ಮಾಡ್ಕೊಳ್ಬಹುದು. ಮಲ್ಟಿ ಕಲರ್ ಆಗಿರುತ್ತೆ ಇದು. ಸೊ ನೋಡಿ ಫುಲ್ ಸ್ಲೀವ್ಸ್ ಇದೆ. ಹಾಗೆ ಇದು ನಿಮ್ಗೆ ಫ್ರಂಟ್ ಪಾರ್ಟ್, ಹಾಗೆ ಇದು ಅಲ್ಲ, ಇದು ಬ್ಯಾಕ್ ಪಾರ್ಟ್. ಹಾಗೆ ಎಲ್ಲ ಸ್ಟ್ರೆಚಬಲ್ ಬ್ಲೌಸಸ್ಗೂ ಇದೇನು ನಾನ್ ಪ್ಯಾಡೆಡ್ ಆಗಿರುತ್ತೆ, ಜಸ್ಟ್ ಹಾಗೆ ಬನಿಯನ್ ರೀತಿ ವೇರ್ ಮಾಡಿದ್ರೆ ಆಯ್ತು ಅಷ್ಟೇನೆ. ಸೊ ಎಲ್ಲವೂ ಕೂಡ ನಾನ್ ಪ್ಯಾಡೆಡ್ ಆಗಿರುತ್ತೆ, ಆದ್ರೆ ಸಖತ್ ಕಂಫರ್ಟೇಬಲ್ ಆಗಿರುತ್ತೆ. ಹಾಗೆ ಇದಕ್ಕೆ ನಾನು ಪೇ ಮಾಡಿರೋದು 269 ರೂಪಾಯಿ. ಮತ್ತೆ ಎಲ್ಲವೂ ಕೂಡ ನಾನು ಆನ್ಲೈನ್ ಪೇಮೆಂಟ್ ಮಾಡಿದಾಗ ಏನ್ ಪ್ರೈಸ್ ಕೊಟ್ಟಿದೆ ಅದನ್ನ ಹೇಳ್ತಾ ಇದ್ದೀನಿ. ಕ್ಯಾಶ್ ಆನ್ ಡೆಲಿವರಿ ಮಾಡಿದ್ರೆ ಒಂದು 5 ರೂಪಾಯಿ ಡಿಫರೆನ್ಸ್ ನಿಮ್ಗೆ ಕಾಣಿಸ್ಬೋದು. ಸೊ ನೆಕ್ಸ್ಟ್ ಬ್ಲೌಸ್ ನಾನು ತರಿಸಿರೋದು, ಇದು ಕೂಡ ಅಷ್ಟೇನೆ ನಂಗೆ ಪರ್ಸನಲಿ ತುಂಬಾ ಇಷ್ಟ ಆಯ್ತು. ಸೊ ಇದು ಕೂಡ ಅಷ್ಟೇ ಮಲ್ಟಿ ಕಲರ್. ಇದು ಒಂದ್ ತಗೊಂಡ್ಬಿಟ್ರೆ ನೀವು ಎಷ್ಟೋ ಸೀರೆಗಳಿಗೆ ಕಾಂಬಿನೇಷನ್ ಮಾಡ್ಕೋಬಹುದು. ನೋಡಿ ಕಾಣಿಸ್ತಿದೆಯಲ್ಲ, ಈ ರೀತಿ ಮಲ್ಟಿ ಕಲರ್ ಇರುವಂತದ್ದು. ಸೊ ಮಲ್ಟಿ ಕಲರ್ ಡಿಸೈನ್ ಅಷ್ಟೇ ಅಲ್ಲದೇನೆ ಹತ್ರದಿಂದ ನೋಡಿದ್ರೆ ನಿಮ್ಗೆ ಸೀಕ್ವೆನ್ಸ್ ವರ್ಕ್ ಕೂಡ ಕಾಣಿಸ್ತಾ ಇದೆ. ಲೈಟ್ ಆಗಿ ಈ ತರ ಚಮ್ಕಿ ವರ್ಕ್ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ ಈ ತರ. ಹಾಗೆ ಇದು ಕೂಡ ನಿಮ್ಗೆ ಫುಲ್ ಸ್ಲೀವ್ಸ್ ಬರ್ತಾ ಇದೆ. ಸೊ ಫುಲ್ ಸ್ಲೀವ್ಸ್ ಆಗಿರುವಂತ ಬ್ಲೌಸ್ ಆಗಿರುತ್ತೆ ಇದು. ಮಟೀರಿಯಲ್ ಸಾಫ್ಟ್ ಆಗಿದೆ, ಕ್ರಶ್ ಮಟೀರಿಯಲ್ ಆಗಿರುತ್ತೆ. ತುಂಬಾ ಕಂಫರ್ಟೇಬಲ್ ಆಗಿ ಚೆನ್ನಾಗಿದೆ. ಮಲ್ಟಿ ಕಲರ್ ಇರೋದ್ರಿಂದ ಅಡ್ವಾಂಟೇಜ್ ಕೂಡ ಜಾಸ್ತಿ. ಸುಮಾರು ಸೀರೆಗಳಿಗೆ ನಾವ್ ಇದನ್ನ ಕಾಂಬಿನೇಷನ್ ಮಾಡ್ಕೋಬಹುದು. ಸೊ ನೋಡಿ ಫ್ರಂಟ್ ಪಾರ್ಟ್ ಸ್ವಲ್ಪ ಜಾಸ್ತಿ ಕಡಿಮೆ ಡೀಪ್ ಇರುತ್ತೆ. ಹಾಗೆ ಇದು ಬ್ಯಾಕ್ ಪಾರ್ಟ್ ನೋಡಿ. ಸೊ ಕಂಪ್ಲೀಟ್ ಬ್ಲೌಸ್ ಇದೊಂಥರ ಕ್ರಾಪ್ ಟಾಪ್ ತರಾನು ಕಾಣಿಸ್ತಾ ಇದೆ ಅಲ್ವಾ, ಸಾಕಷ್ಟು ದೊಡ್ಡದಾಗಿ ಕೂಡ ಕಾಣಿಸ್ತಾ ಇದೆ. ಸೊ ಈ ಬ್ಲೌಸ್ಗೆ ನಾನು ಪೇ ಮಾಡಿರೋದು 254 ರೂಪಾಯಿ, 254 ರುಪೀಸ್. ಸೊ ಇವತ್ತಿನ ನೆಕ್ಸ್ಟ್ ಬ್ಲೌಸ್ ಸ್ವಲ್ಪ ಡಿಫ್ರೆಂಟ್ ಪ್ಯಾಟರ್ನ್ ಇದೆ. ಇದು ನೋಡ್ತಿದ್ದೀರಲ್ಲ, ಈ ತರ ಇದೆ. ಇದು ಏನು ಅಂತಂದ್ರೆ ನಿಮ್ಗೆ ಫ್ರಂಟ್ ಓಪನ್ ಹುಕ್ ಬರ್ತಾ ಇದೆ, ಕಾಣಿಸ್ತಿದೆಯಲ್ಲ ಈ ತರ. ನಿಮ್ಗೆ ವುಡನ್ ಬಟನ್ಸ್ ಅನ್ನ ಕೊಟ್ಟಿದ್ದಾರೆ, ಅಲ್ಲಿ 3 ಹುಕ್ಸ್ ಕಾಣಿಸ್ತಾ ಇದೆ ಅಷ್ಟೇನೆ. ಸೊ ಓಪನ್ ಮಾಡಿ ವೇರ್ ಮಾಡಬಹುದಾದಂತ ಬ್ಲೌಸ್ ಇದು. ಬಟ್ ಮಟೀರಿಯಲ್ ಅದು ಸ್ಟ್ರೆಚಬಲ್ ಮಟೀರಿಯಲ್ ಏನಿರುತ್ತೆ ನೋಡಿ, ಆ ತರನೇ ಸ್ವಲ್ಪ ಕಾಟನ್ ಮಿಕ್ಸ್ ಇದ್ದಂಗಿದೆ, ಸಾಫ್ಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಇದು ನಿಮ್ಮ ಯಾವುದೇ ಒಂದು ಪಿಂಕ್ ಬೇಸ್ಡ್ ಸ್ಯಾರಿ ಇರುತ್ತಲ್ಲ, ವೈಟ್ ಮತ್ತೆ ಪಿಂಕ್ ಮಿಕ್ಸ್ ಆ ತರದ್ದೆಲ್ಲ ಸೀರೆ ಇದ್ರೆ ಅದಕ್ಕೆ ನೀವು ಆರಾಮಾಗಿ ಇದನ್ನ ಕಾಂಬಿನೇಷನ್ ಮಾಡ್ಕೊಬಹುದು. ಸಿಂಪಲ್ ಬ್ಲೌಸ್ ಇದು, ಏನು ತೋರ್ಸಕ್ ಏನ್ ಮಹಾ ಡಿಸೈನ್ಸ್ ಅಂತ ಏನು ಇಲ್ಲ, ಜಸ್ಟ್ ಸಿಂಪಲ್. ನೋಡಿ ಕಾಣಿಸ್ತಿದೆಯಲ್ಲ. ಸೊ ಇದು ನಿಮ್ಗೆ ಬ್ಯಾಕ್ ಸೈಡ್ ಎರಡೂ ಕಡೆ ಕೂಡ ಡೀಪ್ ಇದೆ, ಸೊ ಫುಲ್ ಕವರೇಜ್ ಏನಿಲ್ಲ. ಸೊ ಡೀಪ್ ಇರೋದ್ರಿಂದ ಕಂಫರ್ಟೇಬಲ್ ಆಗಿ ಕೂಡ ವೇರ್ ಮಾಡಬಹುದು. ಹಾಗೆ ಸ್ಲೀವ್ಸ್ ಇದು ಜಸ್ಟ್ ಹಾಫ್ ಗಿಂತನೂ ತುಂಬಾ ಕಡಿಮೆ, ಶಾರ್ಟ್ ಸ್ಲೀವ್ಸ್ ಆಗಿರುತ್ತೆ ಇದು. ನೋಡಿ ಈ ತರ ಇದೆ. ಹಂಗೇನೆ ಇದಕ್ಕೆ ನಾನು ಪೇ ಮಾಡಿರೋದು 276 ರುಪೀಸ್ ಆಗಿರುತ್ತೆ ಇದಕ್ಕೆ.
ಸೊ ನೆಕ್ಸ್ಟ್ ಬ್ಲೌಸ್ ನೋಡಬಹುದು. ಇದು ನಿಮ್ಗೆ ಪರ್ಪಲ್ ಕಲರ್ ವಿತ್ ಫಾಯಿಲ್ ಪ್ರಿಂಟ್ ಇರುವಂತ ಬ್ಲೌಸ್. ತುಂಬಾ ಚೆನ್ನಾಗಿದೆ. ಇದು ಕೂಡ ಸ್ಟ್ರೆಚಬಲ್ ಆಗಿ ಚೆನ್ನಾಗಿರುತ್ತೆ. ಇದು ನಿಮ್ಮ ಸಿಲ್ಕ್ ಸೀರೆಗಳ ಜೊತೆ ಕೂಡ ಕಾಂಬಿನೇಷನ್ ಮಾಡ್ಕೋಬಹುದು. ಬಿಕಾಸ್ ಇದರಲ್ಲಿ ನಿಮ್ಗೆ ಕಾಣಿಸ್ತಿದೆಯಲ್ಲ ಈ ತರ ಗೋಲ್ಡ್ ಕಲರ್ ಪ್ರಿಂಟ್ ಇರೋದ್ರಿಂದ ಸ್ವಲ್ಪ ಸಿಲ್ಕ್ ಸೀರೆಗಳಿಗೂ ಎಲ್ಲ ನೀಟಾಗಿ ಮ್ಯಾಚ್ ಮಾಡ್ಕೊಂಡ್ಬಿಡಬಹುದು. ಸೊ ನೋಡಿ, ಫ್ರಂಟ್ ಮತ್ತೆ ಇದು ಬ್ಯಾಕ್. ಆಸ್ ಯೂಶುವಲ್ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿದೆ, ಒಳ್ಳೆ ಮಟೀರಿಯಲ್. ಹಂಗೇನೆ ಇದಕ್ಕೆ ನಾನು ಪೇ ಮಾಡಿರೋದು ಜಸ್ಟ್ 184 ರುಪೀಸ್. ಸೊ 184 ರುಪೀಸ್ಗೆ ಖಂಡಿತವಾಗಿ ಯಾರು ಬೇಕಾದ್ರೂ ಪರ್ಚೇಸ್ ಮಾಡ್ಕೋಬಹುದಲ್ವಾ? ನೀವೇ ಹೇಳಿ ನನ್ಗೆ ಕಾಮೆಂಟ್ಸ್ ಅಲ್ಲಿ ಸೊ ಏನ್ ಅನ್ಸುತ್ತೆ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ ಇದು ಕೂಡ. ನೆಕ್ಸ್ಟ್ ಬ್ಲೌಸ್ ಪಿಂಕ್ ಕಲರ್ ಅಲ್ಲೇ ಮತ್ತೆ ನಾನು ತರಿಸಿರೋದು. ಇದಕ್ಕೆ ಸ್ವಲ್ಪ ವರ್ಕ್ ಇದೆ, ಆದ್ರೆ ನೋಡ್ತಿದ್ದೀರಲ್ಲ ಈ ರೀತಿ ಒಂಥರ ಮಿರರ್ ಮತ್ತೆ ಸ್ಟಿಕ್ಕರ್ ವರ್ಕ್ ಎಂಟೈರ್ ಬ್ಲೌಸ್ಗೆ ಕೊಟ್ಟಿದ್ದಾರೆ. ಹಾಗೆ ಮೆಟೀರಿಯಲ್ ಕೂಡ ಸಾಫ್ಟ್ ಕ್ರಶ್ ಮೆಟೀರಿಯಲ್ ಅಂತ ನಾನು ಹೇಳಿದ್ನಲ್ಲ ಎಲ್ಲಾ ಬ್ಲೌಸ್. ಸೊ ಆಲ್ಮೋಸ್ಟ್ ಅದೇ ತರದ್ದು. ಹಾಗೆ ಇದು ಹಾಫ್ ಸ್ಲೀವ್ಸ್ ಆಗಿರುತ್ತೆ. ಮತ್ತೆ ಸ್ಲೀವ್ಸ್ ಗೆ ನಿಮ್ಗೆ ಬಾಟಮ್ ಕಡೆಗೆ ಈ ತರ ಎಂಬ್ರಾಯ್ಡ್ರಿ ಮತ್ತೆ ಸೀಕ್ವೆನ್ಸ್ ವರ್ಕ್ ಎಲ್ಲವೂ ಕೂಡ ಕೊಟ್ಟಿದ್ದಾರೆ ನೋಡಿ. ಸೊ ಇದು ನಿಮ್ಗೆ ಫ್ರಂಟ್ ಪಾರ್ಟ್ ಬರ್ತಾ ಇದೆ. ಹಂಗೆ ಇದು ನಿಮ್ಗೆ ಬ್ಯಾಕ್ ಪಾರ್ಟ್ ಅಷ್ಟೇ ನೋಡಿ. ಈ ತರ ಕಂಪ್ಲೀಟ್ ಕವರೇಜ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಾನು ಪೇ ಮಾಡಿರೋದು 305 ರುಪೀಸ್, 305 ರೂಪಾಯಿ. ಸೊ ಇವತ್ತಿನ ನೆಕ್ಸ್ಟ್ ಬ್ಲೌಸ್ ನನಗೊಂದು ಸೀರೆಗೆ ಮ್ಯಾಚಿಂಗ್ ಬೇಕಾಗಿತ್ತು ಅಂತ ತರಿಸ್ಕೊಂಡಿದೀನಿ. ಇದು ಕೂಡ ನನ್ಗೆ ತುಂಬಾ ಇಷ್ಟ ಆಯ್ತು ನೋಡಿ. ಈ ತರ ಸೀಕ್ವೆನ್ಸ್ ವರ್ಕ್ ಇದೆ, ಒಂದ್ ರೀತಿ ಪರ್ಪಲ್, ಡಾರ್ಕ್ ಪರ್ಪಲ್ ಕಲರ್ ಅಂತ ಹೇಳ್ಬೋದು. ಅದಕ್ಕೆ ಕಂಪ್ಲೀಟ್ ಈ ತರ ಸೀಕ್ವೆನ್ಸ್ ವರ್ಕ್ ಅನ್ನ ಕೊಟ್ಟಿದ್ದಾರೆ. ಕಾಣಿಸ್ತಿದೆಯಲ್ಲ? ಸೊ ಈ ತರ ನೋಡಿ. ಮತ್ತೆ ಇದಕ್ಕೆ ಫ್ರಂಟ್ ಪಾರ್ಟ್ ಏನಿದೆ ಅಂತಂದ್ರೆ ಇಲ್ಲಿ ಸ್ವಲ್ಪ ಈ ಕಟೋರಿ ಬ್ಲೌಸ್ ಎಲ್ಲ ಮಾಡ್ತಾರಲ್ಲ, ಸ್ವಲ್ಪ ಆ ಪ್ಯಾಟರ್ನ್ ಅಂತ ಅನಿಸ್ತು ನನಗೆ. ನೋಡಿ ಇಲ್ಲಿ ಕಾಣಿಸ್ತಿದ್ರೆ ನಿಮ್ಗೆ ಹತ್ರದಿಂದ ನೋಡಿ, ಈ ತರ ಇದೆ. ಸ್ವಲ್ಪ ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲಿ ರಿಸೀವ್ ಆಗಿದೆ. ಹಂಗಂತ ಇಲ್ಲಿ ಹುಕ್ಸ್ ಇಲ್ಲ, ಜಸ್ಟ್ ಆ ತರ ಡಿಸೈನ್ ಮಾತ್ರ ಆ ತರ ಇರುವಂತದ್ದು. ಸೊ ಇದು ನಿಮ್ಗೆ ಬ್ಯಾಕ್ ಪಾರ್ಟ್. ಸೊ ಬೇಸಿಕಲಿ ಕಂಪ್ಲೀಟ್ ಸೀಕ್ವೆನ್ಸ್ ವರ್ಕ್ ಇರುವಂತ ಬ್ಲೌಸ್ ಇದು. ಚೆನ್ನಾಗಿದೆ. ಹಂಗೇನೆ ಇದಕ್ಕೆ ನಾನು ಪೇ ಮಾಡಿರೋದು 283 ರುಪೀಸ್, 283 ರೂಪಾಯಿ. ಸೊ ಇವತ್ತಿನ ನೆಕ್ಸ್ಟ್ ಬ್ಲೌಸ್ ನೋಡಬಹುದು ಯಾವ ತರ ಇದೆ ಅಂತ ಹೇಳಿ. ಇದು ಒಂದ್ ರೀತಿ ವೆಲ್ವೆಟ್ ಬ್ಲೌಸ್ ವೆಲ್ವೆಟ್ ಇದ್ದಂಗಿದೆ, ಏನು ವೆಲ್ವೆಟ್ ಬ್ಲೌಸ್ ಆಕ್ಚುಲಿ ವೆಲ್ವೆಟ್ ಮೆಟೀರಿಯಲ್ ಕಾಣಿಸ್ತಿದೆಯಲ್ಲ, ಶೈನ್ ಯೆಲ್ಲೋ ಕಲರ್ ಅಲ್ಲಿ ಬಂದಿದೆ. ಸೊ ತುಂಬಾ ಚೆನ್ನಾಗಿದೆ. ಇದು ಕೂಡ ಅಷ್ಟೇನೆ ಸಾಫ್ಟ್ ಆಗಿದೆ. ವೆಲ್ವೆಟ್ ಮೆಟೀರಿಯಲ್ ಬಗ್ಗೆ ಹೇಳೋದೇ ಬೇಡ. ಮತ್ತೆ ಇದಕ್ಕೆ ಇರುವಂತ ಈ ವರ್ಕ್ ನೋಡ್ಬೋದು ನೀವು, ಅಲ್ಲಲ್ಲಿ ಈ ತರ ಏನ್ ಹೇಳ್ತಾರೆ ಇದು ಜರ್ದೋಸಿ ಆರಿ ವರ್ಕ್ ಎಲ್ಲ ಇರುತ್ತಲ್ಲ, ಸ್ವಲ್ಪ ಆ ಪ್ಯಾಟರ್ನ್ ಅಲ್ಲೇ ಅನಿಸ್ತು ನಂಗೆ. ಸ್ಲೀವ್ಸ್ ಕೂಡ ನೋಡಿ ಯಾವ ತರ ಇದೆ ಅಂತ ಹೇಳಿ ನೀವು ನೋಡ್ಬೋದು. ಈ ತರ ವರ್ಕ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಈ ಪ್ರೈಸ್ಗೆ, ನಾನು ಪೇ ಮಾಡಿರೋ ರೇಟ್ಗೆ ತುಂಬಾ ವರ್ತ್ ಅಂತ ಅನಿಸ್ತಾ ಇದೆ ನೋಡಿ. ಎರಡು ಕಡೆ ಸ್ಲೀವ್ಸ್ ನಿಮ್ಗೆ ಈ ತರ ಬರ್ತಾ ಇದೆ. ಮತ್ತೆ ಇದು ನಿಮ್ಗೆ ಫ್ರಂಟ್ ಪಾರ್ಟ್ ನೋಡಿ ಈ ತರ ಇದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸಟಲ್ ಆಗಿ ಲೈಟ್ ಆಗಿ ಚೆನ್ನಾಗಿದೆ. ಯಾವ್ದಾದ್ರು ವೈಟ್ ಕಲರ್ ಬೇಸ್ಡ್ ಸ್ಯಾರಿಗಳೆಲ್ಲ ಇದ್ರೆ ಅದ್ರ ಮೇಲೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನನಗೆ ಅನಿಸ್ತು. ಅಥವಾ ಯಾವುದೇ ಒಂದು ಡಾರ್ಕ್ ಕಲರ್ ಕಾಂಬಿನೇಷನ್ ಮಾಡ್ಕೊಂಡ್ರು ನಡೆಯುತ್ತೆ ನೋಡಿ. ಈ ತರ ಇದೆ. ಹಂಗೇನೆ ಈ ಒಂದು ವೆಲ್ವೆಟ್ ಬ್ಲೌಸ್ಗೆ ಪೇ ಮಾಡಿರೋದು 280 ರುಪೀಸ್, 280 ರೂಪಾಯಿ. ನೆಕ್ಸ್ಟ್ ಬ್ಲೌಸ್ ಅಲ್ಲಿ ಈ ತರ ತೋರಿಸ್ತಾ ಇದ್ದೀನಿ. ಇದು ಕೂಡ ಒಂಥರ ಬಾಂಧಣಿ ಪ್ರಿಂಟೆಡ್ ಬ್ಲೌಸ್ ಅಂತ ಹೇಳ್ಬೋದು. ಬಾಂಧಣಿ ಪ್ರಿಂಟ್ ಕಂಪ್ಲೀಟ್ ಬ್ಲೌಸ್ ಅಲ್ಲಿ ಇದೆ. ಸಿಂಪಲ್ ಆಗಿರುವಂತದ್ದು, ಯಾವುದೇ ವರ್ಕ್ ಅಂತೂ ಇಲ್ಲ. ಜಸ್ಟ್ ಸಿಂಪಲ್ ಆಗಿ ಈ ತರ ಪ್ಲೇನ್ ಆಗಿ ಇರುವಂತದ್ದು ವಿತ್ ಜಸ್ಟ್ ಡಿಸೈನ್ ಇರುವಂತದ್ದು ಅಷ್ಟೇನೆ, ಪ್ರಿಂಟ್. ಸೊ ಇದು ನಿಮ್ಗೆ ಫ್ರಂಟ್ ಪಾರ್ಟ್ ಆಗಿರುತ್ತೆ. ಹಾಗೆ ಇದು ನಿಮ್ಗೆ ಬ್ಯಾಕ್ ಪಾರ್ಟ್ ಆಗಿರುತ್ತೆ. ಇದು ಆಕ್ಚುಲಿ ನಾನೊಂದು ಮ್ಯಾಚಿಂಗ್ ರೆಡ್ ಕಲರ್ ಸಾರಿ ಇತ್ತು. ಸೊ ಅದಕ್ಕೆ ಮತ್ತೆ ಇನ್ನೇನ್ ಬ್ಲೌಸ್ ಹೊಲ್ಸೋದು ಅಂದ್ರೆ, ಫಸ್ಟ್ ಆಫ್ ಆಲ್ ಟೈಮ್ ತುಂಬಾ ಜಾಸ್ತಿ ತಗೊಳ್ತಾರೆ ಬ್ಲೌಸ್ ಹೊಲ್ಸ್ಕೊಡೋದಕ್ಕೆ. ಮತ್ತೆ ಅದಕ್ಕೆ ಕೆಲವು ಸೀರೆಗಳಿಗೆ ಈ ತರ ಮ್ಯಾಚಿಂಗ್ ಮಾಡ್ಕೊಂಡ್ ಬಿಡ್ತೀನಿ ನಾನೇನೆ. ಸೊ ಅದಕ್ಕೋಸ್ಕರ ತಗೊಂಡಿದ್ದು. ಇದು ಕೂಡ ತುಂಬಾ ಚೆನ್ನಾಗಿದೆ. ಹಂಗೇನೆ ಇದಕ್ಕೆ ನಾನು ಪೇ ಮಾಡಿರೋದು ಜಸ್ಟ್ 238 ರೂಪಾಯಿ, 238 ರುಪೀಸ್. ಸೊ ಇದುವರೆಗೂ ನಾನು ತೋರಿಸಿದಂತದ್ದು ಸ್ಟ್ರೆಚಬಲ್ ಬ್ಲೌಸ್ ಆಗಿತ್ತು. ಅದರ ಕಲೆಕ್ಷನ್ ಮುಗೀತು ಇವಾಗ. ಈಗ ನಾನು 2 ಬ್ಲೌಸ್ ನೆಕ್ಸ್ಟ್ ಏನ್ ತೋರಿಸ್ತೀನಿ ಅದು ಕಾಟನ್ ಬ್ಲೌಸ್ ಆಗಿರುತ್ತೆ. ಸೊ ಅದ್ರದ್ದು ಡಿಸೈನ್ ಎಲ್ಲ ಸ್ವಲ್ಪ ಕಂಪ್ಲೀಟ್ಲಿ ಚೇಂಜ್ ಅಂತಾನೆ ಹೇಳ್ಬೋದು. ಸೊ ಇದು ನಿಮ್ಗೆ ಜೈಪುರಿ ಕಾಟನ್ ಮೆಟೀರಿಯಲ್ ಅಲ್ಲಿ ಬಂದಿರುವಂತ ಬ್ಲೌಸ್ ಆಗಿರುತ್ತೆ. ಸೊ ಸ್ಲೀವ್ಸ್ ನೋಡಿ ಎಂತ ಚೆನ್ನಾಗಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ ಇದು ಮೆಟೀರಿಯಲ್ ಕ್ವಾಲಿಟಿ ಪ್ರತಿಯೊಂದನ್ನು ನೋಡ್ತಾ ಇದ್ದೀರಲ್ಲ. ಮತ್ತೆ ಇದು ನಿಮ್ಗೆ ಫ್ರಂಟ್ ಪಾರ್ಟ್. ಹಾಗೆ ಇದು ಪ್ಯಾಡೆಡ್ ಆಗಿರುತ್ತೆ, ಬ್ಲೌಸ್ ಆಗಿರುತ್ತೆ. ಮತ್ತೆ ಇದು ಬ್ಯಾಕ್ ಸೈಡು
ಬ್ಯಾಕ್ ಸೈಡ್ ನೋಡಿ ಈ ತರ ಇದೆ, ವಿತ್ ಹುಕ್ಸ್ ಕೊಟ್ಟಿದ್ದಾರೆ, ಮತ್ತೆ ಟೈಯಿಂಗ್ ಕೂಡ ಇರುವಂತದ್ದು ಬ್ಯಾಕ್ ಸೈಡ್ಗೆ ಈ ತರ ಟೈಯಿಂಗ್ ಕೂಡ ಕೊಟ್ಟಿರೋದು. ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಮಾತ್ರ. 100% ಕಾಟನ್, ಜೈಪುರಿ ಕಾಟನ್. ಅಂಡ್ ಅದ್ರ ಸ್ಮೆಲ್ ಏನಿರುತ್ತೆ ನೋಡಿ, ಜೈಪುರಿ ಕಾಟನ್ ಇಂದು ಟಿಪಿಕಲ್ ಸ್ಮೆಲ್ ಅದು ಬರ್ತಾ ಇದೆ. ಅಂಡ್ ಇದಕ್ಕೆ ನಾನು ಪೇ ಮಾಡಿರೋದು 315 ರೂಪಾಯಿ, 315 ರುಪೀಸ್. ಖಂಡಿತವಾಗಿನೇ ಒಂದು ವರ್ತ್ ಅಂತ ಅನ್ಸುತ್ತೆ, ನೋಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ನನ್ನ ಫೈನಲ್ ಪ್ರಾಡಕ್ಟ್ ಅಥವಾ ಫೈನಲ್ ಬ್ಲೌಸ್ ಅಂತ ಹೇಳ್ಬೋದು ಈ ಕಲೆಕ್ಷನ್ ಅಲ್ಲಿ ಅಥವಾ ಈ ವಿಡಿಯೋದಲ್ಲಿ. ಸೊ ಇದು ನಿಮ್ಗೆ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಬರ್ತಿರುವಂತ ಒಂದು ಬ್ಲೌಸ್ ಆಗಿರುತ್ತೆ, ಹಾಫ್ ಸ್ಲೀವ್ಸ್ ಆಗಿರುತ್ತೆ. ಇದು ನೋಡ್ತಿದ್ದೀರಲ್ಲ ನೋಡಿ ಈ ತರ. ಮತ್ತೆ ಕಾಟನ್ ಮೆಟೀರಿಯಲ್, ಪ್ಯೂರ್ ಕಾಟನ್ ಮೆಟೀರಿಯಲ್, ನಾನ್ ಪ್ಯಾಡೆಡ್ ಆಗಿರುತ್ತೆ ಇದು. ಮತ್ತೆ ಇದಕ್ಕೆ ನಿಮ್ಗೆ ಫ್ರಂಟ್ ಹುಕ್ಸ್ ಇದೆ. ಸೊ ನಾನೊಂದು ಪಿಂಕ್ ತೋರಿಸಿದ್ನಲ್ಲ ಸ್ಟ್ರೆಚಬಲ್ ಮಟೀರಿಯಲ್ ತರದಲ್ಲಿ, ಅದೇ ರೀತಿಲಿ ಇದು ಕಾಟನ್ ವಿತ್ ವಿ ನೆಕ್ ಬರ್ತಾ ಇದೆ. ನೆಕ್ ಪೋರ್ಷನ್ ನಿಮಗೆ ಕಾಣಿಸ್ತಿದೆ ಅನ್ಕೊಳ್ತೀನಿ ನೋಡಿ, ಈ ತರ ವಿ ನೆಕ್ ಬರ್ತಾ ಇದೆ. ಚೆನ್ನಾಗಿದೆ, ಸಿಂಪಲ್ ಆಗಿ ಸಟಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಇದು. ಸೊ ಈ ಬ್ಲೌಸ್ಗೆ ಪೇ ಮಾಡಿರೋದು 205 ರೂಪಾಯಿಗಳು. ಸೊ ನೋಡಿದ್ರಲ್ವಾ, ಇವತ್ತಿನ ಕಲೆಕ್ಷನ್ ಅಲ್ಲಿ ನಾನ್ ತೋರಿಸಿದಂತ ಅಷ್ಟು ಬ್ಲೌಸ್ಗಳು ನಿಮ್ಗೆ ಇಷ್ಟ ಆಗಿದೆ ಅಂತಾನೆ ನಾನು ಭಾವಿಸ್ತಾ ಇದ್ದೀನಿ. ಸೊ ಇಷ್ಟ ಆಗಿದ್ರೆ ಖಂಡಿತವಾಗಿ ಒಂದು ಲೈಕ್ ಅನ್ನ ಒತ್ತಿ. ನಿಮ್ಗೆ ಏನಾದ್ರು ಪರ್ಚೇಸ್ ಮಾಡ್ಬೇಕು ಅಂತ ಅನ್ಸಿದ್ರೆ ನನ್ನ ಫಸ್ಟ್ ಕಮೆಂಟ್ ಮತ್ತೆ ಡಿಸ್ಕ್ರಿಪ್ಷನ್ ಅನ್ನ ಚೆಕ್ ಮಾಡಿ, ಅಷ್ಟು ಪ್ರಾಡಕ್ಟಿನ ಲಿಂಕ್ ಕೊಟ್ಟಿರ್ತೀನಿ. ಇನ್ ಕೇಸ್ ನಿಮ್ಗೆ ಯಾವ್ದಾದ್ರು ಪ್ರಾಡಕ್ಟ್ ಲಿಂಕ್ ಸಿಗ್ತಾ ಇಲ್ಲ, ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ನನಗೆ ಕಾಮೆಂಟ್ ಅಲ್ಲಿ ಕೇಳಿದ್ರೆ ಖಂಡಿತವಾಗಿ ಅದಕ್ಕೂ ನಾನು ಉತ್ತರಿಸ್ತೀನಿ. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಮತ್ತೊಂದು ಹೊಸ ಹಾಲ್ ವಿಡಿಯೋದೊಡನೆ ಭೇಟಿಯಾಗೋಣ. ವಿಡಿಯೋ ನೋಡಿದ್ಕಾಗಿ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತೀರಿ, ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಅಂಡ್ ಬಾಯ್.